ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೆ ವೀಕ್ಷಣೆ ಮಾಡುತ್ತಿರುವವರಿಗೆ ಸ್ಟಡಿ ವಿತ್ ವರ್ಧ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತಗಳು. ಇಂದಿನ ವಿಡಿಯೋದಲ್ಲಿ 9ನೇ ತರಗತಿ ಇತಿಹಾಸ ವಿಭಾಗ ಅಧ್ಯಾಯ 2 6ರಿಂದ 14ನೇ ಶತಮಾನದ ಭಾರತ, ಈ ಅಧ್ಯಾಯದಲ್ಲಿ ಬರುವ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ. ಈ ಅಧ್ಯಾಯದಲ್ಲಿ ಬರುವ ಮೊದಲೇ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. 1. ಗೂರ್ಜರ ಪ್ರತಿಹಾರ ರಜಪೂತ ಮನಿತನ ಸ್ಥಾಪಕ ಡ್ಯಾಶ್ ಹರಿಶ್ಚಂದ್ರ. 2. ಪೃಥ್ವಿರಾಜ ಚೌಹಾಣನು ಮೊದಲನೇ ತರೈನ್ ಕಾಳಗದಲ್ಲಿ ಡ್ಯಾಶ್ ನನ್ನು ಸೋಲಿಸಿದನು. ಮಹಮ್ಮದ್ ಘೋರಿನನ್ನು ಸೋಲಿಸಿದ. 3. ಮಹಮ್ಮದ್ ಘೋರಿಯ ಪ್ರಮುಖ ದಂಡನಾಯಕ ಡ್ಯಾಶ್ ಕುತ್ಬುದ್ದೀನ್ ಐಬಕ್. 4. ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಡ್ಯಾಶ್ ರಜಿಯಾ ಸುಲ್ತಾನ. 5. ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಡ್ಯಾಶ್ ಅಲ್ಲಾವುದ್ದೀನ್. 6. ತುಘಲಕರ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ಡ್ಯಾಶ್ಗೆ ವರ್ಗಾಯಿಸಲಾಯಿತು. ದೇವಗಿರಿಗೆ ವರ್ಗಾಯಿಸಲಾಯಿತು. 2ನೇ ಮುಖ್ಯವಾದ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 7ನೇ ಪ್ರಶ್ನೆ, ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ವಿವರಿಸಿ. ಉತ್ತರ ನೋಡ್ತಾ ಹೋಗೋಣ. 1ನೇ ಪಾಯಿಂಟು, ಭೋಜ ಮುಂಜ ಅರಸುಗಳೇ ಸ್ವತಃ ವಿದ್ವಾಂಸರಾಗಿದ್ದರು. ಭೋಜ ರಾಜನಲ್ಲಿ ಶಾಂತಿಶೇನ, ಪ್ರಭಾಚಂದ್ರ ಸುರಿ, ಗಣಪಾಲ ಎಂಬ ಜೈನ ಪಂಡಿತರು ಆಶ್ರಯ ಪಡೆದಿದ್ದರು. ಮುಂಜ ರಾಜನು ಪದ್ಮಗುಪ್ತ, ಹಲಾಯುಧ ಎಂಬ ಕವಿಗಳಿಗೆ ಆಶ್ರಯ ನೀಡಿದ. ಜಯದೇವನ ಗೀತಗೋವಿಂದ, ಭಾರವಿಯ ಕಿರಿತಾರ್ಜುನೀಯ, ಮಹೇಂದ್ರ ಪಾಲನ ಕಾವ್ಯಮೀಮಾಂಸೆ, ಕಲ್ಹಣನ ರಾಜತರಂಗಿಣಿ, ರಾಜಶೇಖರನ ಬಾಲರಾಮಾಯಣ, ಕರ್ಪೂರಮಂಜರಿ, ಭವಭೂತಿಯ ಮಹಾವೀರ ಚರಿತ ಹಾಗೂ ಉತ್ತರರಾಮಚರಿತ. ಹೀಗೆ ಇವೆಲ್ಲ ಅಂಶಗಳನ್ನು ಬರಿಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, 8. ಕಾಶ್ಮೀರದ ಕಾರ್ಕೋಟ ಮನೆತನದ ಪ್ರಮುಖ ಅರಸ ಯಾರು? ಅವನು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು? ಉತ್ತರ, ಲಲಿತಾದಿತ್ಯ ಮುಕ್ತಾಪೀಡ ಕಾರ್ಕೋಟ ಮನೆತನದ ಪ್ರಸಿದ್ಧ ಅರಸು. ರಾಜತರಂಗಿಣಿಯಲ್ಲಿ ಲಲಿತಾದಿತ್ಯನ ಬಗ್ಗೆ ಮಾಹಿತಿ ಸಿಗುತ್ತದೆ. ಕನ್ಯಾಕುಬ್ಜದ ಯಶೋವರ್ಮನನ್ನು ಸೋಲಿಸಿದ. ಕಾಬೂಲ್ನ ಶಾಹಿ ವಂಶಸ್ಥರನ್ನು ಸೋಲಿಸಿದ. ವಿಂಧ್ಯಾಚಲ ಅರಸರೊಂದಿಗೆ ರಾಜತಾಂತ್ರಿಕ ಸಂಬಂಧ ಬೆಳೆಸಿದ. ರಾಷ್ಟ್ರಕೂಟರೊಂದಿಗೆ ಸ್ನೇಹ ಬೆಳೆಸಿದ. ಚೀನಾದ ಟಾಂಗ್ ರಾಜರೊಂದಿಗೆ ಸ್ನೇಹ ಸಂಬಂಧ. ಹಾಗೆ ಟಿಬೆಟಿಯನ್ನರ ವಶದಲ್ಲಿದ್ದ ವಾಯುಭಾರತವನ್ನು ಗೆದ್ದನು. ಪೂರ್ವದಲ್ಲಿ ಬಂಗಾಳದವರೆಗೆ ಸಾಮ್ರಾಜ್ಯ ವಿಸ್ತಾರ ಮಾಡಿದ. ಟರ್ಕಿವರೆಗೆ ಸಾಮ್ರಾಜ್ಯ ವಿಸ್ತಾರ. ಇಂದಿನ ಉಜ್ಬೆಕಿಸ್ತಾನ್, ತಜಿಕಿಸ್ತಾನ್, ಗಿರ್ಗಿಸ್ತಾನ್, ಕಜಕಿಸ್ತಾನ್. ಕಾಬೂಲ್ ಅಂದಿನ ಕಾರ್ಕೋಟ ರಾಜ್ಯವಾಗಿತ್ತು. ಇನ್ನು ಮುಂದಿನ ಪ್ರಶ್ನೆ 9. ಇಲ್ತಮಸ್ನ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸಿ ಅಂತ ಇದೆ. ಅದಕ್ಕೆ ಉತ್ತರ ನೋಡೋಣ. ರಾಜ್ಯವನ್ನು ಇಕ್ತಾಗಳನ್ನಾಗಿ ವಿಂಗಡಿಸಿದ. ಇಕ್ತಾ, ನಾವು ಹೇಗೆ ಇಡೀ ರಾಜ್ಯವನ್ನು ಜಿಲ್ಲೆಗಳನ್ನಾಗಿ ಮಾಡ್ತೇವಲ್ಲ ಹಾಗೆ ಇಕ್ತಾಗಳನ್ನಾಗಿ ವಿಂಗಡಿಸಿದ. ಇಕ್ತಾಗಳಲ್ಲಿ ಇಕ್ತಾದಾರರನ್ನು ನೇಮಿಸಿದ. ಆಡಳಿತದಲ್ಲಿ ಸಲಹೆ ನೀಡಲು 40 ಸರ್ದಾರರ ಕೂಟ ನೇಮಿಸಿದ ಅಥವಾ ರಚಿಸಿದ.
ಪ್ರಧಾನಿ ಮತ್ತು ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆ ನೀಡುತ್ತಿದ್ದರು. ಬಂಗಾರ ಮತ್ತು ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದನು. ದೆಹಲಿಯ ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದ. ಇನ್ನು ಮುಂದಿನ ಪ್ರಶ್ನೆ 10. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಯಾವುವು? ಬಹಳಷ್ಟು ಸಮಯದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಯಾವುವು ಅಂತ ಕೇಳ್ತಾರೆ. ಉತ್ತರ ನೋಡೋಣ ಈಗ. ಧಾರ್ಮಿಕ ದತ್ತಿ, ಇನಾಮ್ ಭೂಮಿ ಮತ್ತು ಸಹಾಯಧನ ರದ್ದುಗೊಳಿಸಿದ. ದಕ್ಷ ಗೂಢಚಾರ ವ್ಯವಸ್ಥೆ. ಮದ್ಯಪಾನ, ಮಾದಕ ವಸ್ತುಗಳ ಮಾರಾಟ ನಿಷೇಧ. ಪಗಡೆಯಾಟ, ಸ್ನೇಹ ಸಮಾರಂಭಗಳ ನಿಷೇಧ. ಸರದಾರರ ಕೂಟ ಮತ್ತು ಅಂತರ್ಜಾತಿ ವಿವಾಹ ನಿಷೇಧ. ಪ್ರಜೆಗಳಿಂದ ಅಧಿಕ ತೆರಿಗೆ ಸಂಗ್ರಹಿಸಲು ಆದೇಶ. ಇನ್ನು ಮುಂದಿನ ಪ್ರಶ್ನೆ 11. ಮಹಮ್ಮದ್ ಬಿನ್ ತುಘಲಕನು ಜಾರಿಗೊಳಿಸಿದ ಆಡಳಿತಾತ್ಮಕ ಸುಧಾರಣೆಗಳನ್ನು ತಿಳಿಸಿ. ಆಡಳಿತಾತ್ಮಕ ಸುಧಾರಣೆಗಳು ಮಹಮ್ಮದ್ ಬಿನ್ ತುಘಲಕನ. ಭೂಮಿಯ ಎಲ್ಲ ವಿವರಗಳನ್ನೊಳಗೊಂಡ ಅಧಿಕೃತ ದಾಖಲೆ ಪುಸ್ತಕ ತಯಾರಿಸಿದ. ಮುಖ್ಯವಾಗಿರ್ತಕ್ಕಂಥ ಅಧಿಕೃತ ದಾಖಲೆ ಪುಸ್ತಕ. ಕೃಷಿ ಇಲಾಖೆ ಸ್ಥಾಪಿಸಿದ. ರೈತರಿಗೆ ಆರ್ಥಿಕ ನೆರವು ನೀಡಿದ. ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದ. ದಿನಾರ್ ಎಂಬ ಬಂಗಾರದ ಮತ್ತು ಅದಲಿ ಎಂಬ ಬೆಳ್ಳಿ ನಾಣ್ಯವನ್ನು ಜಾರಿಗೊಳಿಸಿದ. ದಕ್ಷಿಣ ಭಾರತದಲ್ಲಿ ಆಡಳಿತಕ್ಕಾಗಿ ರಾಜ್ಯಪಾಲರನ್ನು ನೇಮಿಸಿದ. ಇನ್ನು ಮುಂದಿನ ಪ್ರಶ್ನೆ 12. ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಯಾವುವು? ಉದಾಹರಿಸಿ ಅಂತ ಇದೆ. ಉತ್ತರ ನೋಡೋಣ ಈಗ. ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯನ್ನು ಪರಿಚಯಿಸಿದರು. ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿ ಪರಿಚಯಿಸಿದರು. ಕಮಾನು, ಗುಮ್ಮಟ, ಮಿನಾರ್ಗಳು ಈ ಶೈಲಿಯ ಪ್ರಮುಖ ಲಕ್ಷಣಗಳು. ಸುಲ್ತಾನರು ಕೋಟೆ, ಮಸೀದಿ, ಅರಮನೆ, ಸಾರ್ವಜನಿಕ ಕಟ್ಟಡ, ಮದರಸ, ಧರ್ಮಶಾಲೆ ನಿರ್ಮಿಸಿದರು. ಇಂಡೋ ಇಸ್ಲಾಮಿಕ್ ಶೈಲಿಗೆ ಉದಾಹರಣೆ ಎಂದರೆ ಕುತುಬ್ ಮಿನಾರ್, ಕುವತ್ ಉಲ್ ಇಸ್ಲಾಂ ಮಸೀದಿ, ಅಲೈ ದರ್ವಾಜಾ, ಜಮತ್ ಖಾನ ಮಸೀದಿ. ಇನ್ನು ಕೊನೆಯ ಪ್ರಶ್ನೆ 13. ಮೊದಲನೇ ಪಾಣಿಪತ್ ಕದನದ ಪರಿಣಾಮವೇನು? ಉತ್ತರ ನೋಡ್ತಾ ಹೋಗೋಣ ಈಗ. ಅಫ್ಘನ್ನರಿಗೆ ಭಾರತದ ಮೇಲೆ ದಾಳಿ ಮಾಡಲು ಆಮಂತ್ರಣ. ಬಾಬರ್ ಭಾರತದ ಮೇಲೆ ದಾಳಿ ಮಾಡಿದ. 1526ರ ಮೊದಲ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಗೆ ಸೋಲು. ಭಾರತದಲ್ಲಿ ಮೊಘಲರ ಆಳ್ವಿಕೆ ಪ್ರಾರಂಭ. ಹೀಗೆ ಮೊದಲ ಪಾಣಿಪತ್ ಕದನಕ್ಕೆ ಪರಿಣಾಮಗಳನ್ನು ಬರೀಬೋದು. ಧನ್ಯವಾದಗಳನ್ನು ಸಲ್ಲಿಸ್ತಾ ಹಾಗೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತೊಂದು ಸಲ ಹೇಳ್ತೇನೆ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.